ನೂರಾರು ಶವಗಳನ್ನ ಹೂತಿದ್ದೇನೆ, ಅವುಗಳನ್ನ ತೋರಿಸ್ತೇನೆ ಅಂತ ಬಂದಿದ್ದಂತ ಈ ಚಿನ್ನಯ್ಯ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಸಮಾಧಿಯ ಕತೆ ಹೇಳಿ ರಾಜ್ಯವನ್ನೇ ನಂಬಿಸಿದವನಿಗೆ ಅಸಲಿ ಡ್ರಿಲ್ ಈಗಾಗಲೇ ಶುರುವಾಗಿದೆ. ಈತನಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಕೇಟ್ ವೇಸ್ಟ್, ಬುರುಡೆ ಬಿಟ್ಟಿದ್ದ ಮೊಸ್ಕುದಾರಿ ಅರೆಸ್ಟ್. ತಲೆಬುರುಡೆ ತಂದು ಬುರುಡೆ ಬಿಟ್ಟ ಈ ಮಾಸ್ಕ್ ಮ್ಯಾನ್ ಎನ್ನುವ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಧರ್ಮಸ್ಥಳ ಪ್ರಕರಣದಲ್ಲೀಗ ದೂರುದಾರ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನಿನ್ನೆ ಮಧ್ಯಾಹ್ನ 2 ಗಂಟೆಯಿಂದ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸಿದ್ರು. ಸುದೀರ್ಘ ವಿಚಾರಣೆ ಬಳಿಕ ಚಿನ್ನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ. ಸುದೀರ್ಘ ವಿಚಾರಣೆಯಲ್ಲಿ ಬಣ್ಣ ಬಯಲು. ಉತ್ಖನನಕ್ಕೆ ಬ್ರೇಕ್ ಹಾಕಿದ್ದ ಎಸ್ಐಟಿ ಟೀಮ್ ಕಳೆದ 1 ವಾರದಿಂದ ಸುದೀರ್ಘ ವಿಚಾರಣೆ ನಡೆಸಿತು. ಪ್ರಕರಣ ಸಂಬಂಧ ಹಲವು ಮಾಹಿತಿಗಳನ್ನ ಕಲೆ ಹಾಕಿತ್ತು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ಖುದ್ದು ಚಿನ್ನಯ್ಯನನ್ನ ವಿಚಾರಣೆ ನಡೆಸಿದ್ದಾರೆ. ಆತನ ಮಾತು ಹಾಗೂ ಹೇಳಿಕೆ ಬಗ್ಗೆ ಅನುಮಾನ ಮೂಡಿಯೇ ವಶಕ್ಕೆ ಪಡೆದಿದ್ದಾರೆ. ಈ ಒಂದೇ ಒಂದು ಪ್ರಶ್ನೆಗೆ ಚಿನ್ನಯ್ಯ ಲಾಕ್. ಎಫ್ಎಸ್ಎಲ್ ವರದಿ ಕೈ ಸೇರುವ ಮುನ್ನವೇ ಎಸ್ಐಟಿ ಅನಾಮಿಕನಿಗೆ ಬಿಗ್ ಶಾಕ್ ಕೊಟ್ಟಿದೆ. ತನಿಖೆಯಲ್ಲಿ ಯಾರು ಊಹಿಸಲಾರದ ನಿಗೂಢತೆ ಬಯಲು ಮಾಡಿದೆ. ಅನಾಮಿಕ ಶವಗಳನ್ನ ಹೂತಿದ್ದು ಹೌದು, ಆದ್ರೆ ಆ ಶವಗಳು ಎಲ್ಲವೂ ಕೊಲೆಯಾದ ಸ್ಥಿತಿಯಲ್ಲಿ ಇತ್ತ ಎನ್ನುವ ಎಸ್ಐಟಿಯ ಒಂದು ಪ್ರಶ್ನೆಗೆ ಅನಾಮಿಕ ಲಾಕ್ ಆಗಿದ್ದಾನೆ ಎನ್ನಲಾಗ್ತಿದೆ. ಚಿನ್ನಯ್ಯನ ಹಿಂದೆ ಬಿಗ್ ಟೀಮ್, ಮಾಸ್ಕ್ ಮ್ಯಾನ್ ಹಿಂದೆ ದೊಡ್ಡ ಟೀಮ್ ಇರುವ ಬಗ್ಗೆಯೂ ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಿದೆ. ತನ್ನ ಹಿಂದಿರುವ ತಂಡದ ಬಗ್ಗೆ ಬಾಯಿ ಬಿಟ್ಟಿರೋ ಚಿನ್ನಯ್ಯನ ಹಿನ್ನೆಲೆ ಹಾಗೂ ಕುಟುಂಬದ ಬಗ್ಗೆ ಕೂಡ ಎಸ್ಐಟಿಯಿಂದ ವಿಚಾರಣೆ ನಡೆದಿದೆ. ಎಸ್ಐಟಿ ಟೀಮ್ ಅನಾಮಿಕನ ಸ್ನೇಹಿತರು, ಸಂಬಂಧಿಕರ ವಿಚಾರಣೆ ಕೂಡ ನಡೆಸಿದೆ ಎನ್ನಲಾಗ್ತಿದೆ. 1 ವರ್ಷದ ಹಿಂದೆಯೇ ಈತ ಉಜಿರೆಗೆ ಬಂದಿದ್ದ ಎನ್ನಲಾಗ್ತಿದೆ. ಅಲ್ಲಿ ಅನೇಕರನ್ನ ಭೇಟಿಯಾಗಿದ್ದಾನೆ. ಈತ ಹೇಳಿದ ಒಂದು ಮಾತನ್ನೇ ದೊಡ್ಡ ಕಥೆಯಂತೆ ಬಿಂಬಿಸಲಾಗಿದೆ ಎನ್ನಲಾಗ್ತಿದೆ. ಆತನ ಹಿಂದೆ ಅನೇಕರಿದ್ದು ಒಬ್ಬರ ಹೆಸರನ್ನೇ ಈತ ಬಾಯ್ಬಿಡ್ತಿದ್ದಾನೆ ಎಂದು ತಿಳಿದು ಬಂದಿದೆ. ವಿಷಯ ಬಂದು ತಗೊಂಡಿದ್ದಾರ ಅಥವಾ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ಐಟಿ ಅವರಿಗೆ ಗೊತ್ತು. ತನಿಖೆ ಯಾವ ದಿಕ್ಕಲ್ಲಿ ಸಾಗುತ್ತೆ? ಈಗ ದೂರದಾರ ಈಗ ಬಂಧನ ಆಗಿದೆ. ಮಾಹಿತಿ ಏನು ಕೊಟ್ಟಿದ್ದಾರೆ, ಈಗ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದು. ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ಮುಂದುವರಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚನ್ನನನ್ನ 10 ದಿನಗಳ ಕಾಲ ಎಸ್ಐಟಿ ಪೊಲೀಸರ ವಶಕ್ಕೆ ನೀಡಿ ಬೆಳ್ತಂಗಡಿ ಕೋರ್ಟ್ ಆದೇಶ ನೀಡಿದೆ. ಹೀಗಾಗಿ ಮುಂದಿನ 10 ದಿನಗಳ ಕಾಲ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ತೀವ್ರ ವಿಚಾರಣೆ ನಡೆಸಲಿದ್ದಾರೆ. 10 ದಿನಗಳ ಕಾಲ ಈ ಸುಳ್ಳು ದೂರಿನ ಹಿಂದಿನ ಗ್ಯಾಂಗ್ ಯಾವುದು, ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಏನೆಲ್ಲ ಆಮಿಷ ಒಡ್ಡಲಾಗಿತ್ತು ಎಂಬ ಬಗ್ಗೆ ವಿಚಾರಣೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೂರಾರು ಶವಗಳನ್ನ ಹೂತಿದ್ದೇನೆ, ಅವುಗಳನ್ನ ತೋರಿಸ್ತೇನೆ ಅಂತ ಬಂದಿದ್ದಂತ ಈ ಚಿನ್ನಯ್ಯ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಸಮಾಧಿಯ ಕತೆ ಹೇಳಿ ರಾಜ್ಯವನ್ನೇ ನಂಬಿಸಿದವನಿಗೆ ಅಸಲಿ ಡ್ರಿಲ್ ಈಗಾಗಲೇ ಶುರುವಾಗಿದೆ. ಈತನಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಕೇಟ್ ವೇಸ್ಟ್, ಬುರುಡೆ ಬಿಟ್ಟಿದ್ದ ಮೊಸ್ಕುದಾರಿ ಅರೆಸ್ಟ್. ತಲೆಬುರುಡೆ ತಂದು ಬುರುಡೆ ಬಿಟ್ಟ ಈ ಮಾಸ್ಕ್ ಮ್ಯಾನ್ ಎನ್ನುವ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಧರ್ಮಸ್ಥಳ ಪ್ರಕರಣದಲ್ಲೀಗ ದೂರುದಾರ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನಿನ್ನೆ ಮಧ್ಯಾಹ್ನ 2 ಗಂಟೆಯಿಂದ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸಿದ್ರು. ಸುದೀರ್ಘ ವಿಚಾರಣೆ ಬಳಿಕ ಚಿನ್ನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ. ಸುದೀರ್ಘ ವಿಚಾರಣೆಯಲ್ಲಿ ಬಣ್ಣ ಬಯಲು. ಉತ್ಖನನಕ್ಕೆ ಬ್ರೇಕ್ ಹಾಕಿದ್ದ ಎಸ್ಐಟಿ ಟೀಮ್ ಕಳೆದ 1 ವಾರದಿಂದ ಸುದೀರ್ಘ ವಿಚಾರಣೆ ನಡೆಸಿತು. ಪ್ರಕರಣ ಸಂಬಂಧ ಹಲವು ಮಾಹಿತಿಗಳನ್ನ ಕಲೆ ಹಾಕಿತ್ತು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ಖುದ್ದು ಚಿನ್ನಯ್ಯನನ್ನ ವಿಚಾರಣೆ ನಡೆಸಿದ್ದಾರೆ. ಆತನ ಮಾತು ಹಾಗೂ ಹೇಳಿಕೆ ಬಗ್ಗೆ ಅನುಮಾನ ಮೂಡಿಯೇ ವಶಕ್ಕೆ ಪಡೆದಿದ್ದಾರೆ. ಈ ಒಂದೇ ಒಂದು ಪ್ರಶ್ನೆಗೆ ಚಿನ್ನಯ್ಯ ಲಾಕ್.
ಎಫ್ಎಸ್ಎಲ್ ವರದಿ ಕೈ ಸೇರುವ ಮುನ್ನವೇ ಎಸ್ಐಟಿ ಅನಾಮಿಕನಿಗೆ ಬಿಗ್ ಶಾಕ್ ಕೊಟ್ಟಿದೆ. ತನಿಖೆಯಲ್ಲಿ ಯಾರು ಊಹಿಸಲಾರದ ನಿಗೂಢತೆ ಬಯಲು ಮಾಡಿದೆ. ಅನಾಮಿಕ ಶವಗಳನ್ನ ಹೂತಿದ್ದು ಹೌದು, ಆದ್ರೆ ಆ ಶವಗಳು ಎಲ್ಲವೂ ಕೊಲೆಯಾದ ಸ್ಥಿತಿಯಲ್ಲಿ ಇತ್ತ ಎನ್ನುವ ಎಸ್ಐಟಿಯ ಒಂದು ಪ್ರಶ್ನೆಗೆ ಅನಾಮಿಕ ಲಾಕ್ ಆಗಿದ್ದಾನೆ ಎನ್ನಲಾಗ್ತಿದೆ. ಚಿನ್ನಯ್ಯನ ಹಿಂದೆ ಬಿಗ್ ಟೀಮ್, ಮಾಸ್ಕ್ ಮ್ಯಾನ್ ಹಿಂದೆ ದೊಡ್ಡ ಟೀಮ್ ಇರುವ ಬಗ್ಗೆಯೂ ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಿದೆ. ತನ್ನ ಹಿಂದಿರುವ ತಂಡದ ಬಗ್ಗೆ ಬಾಯಿ ಬಿಟ್ಟಿರೋ ಚಿನ್ನಯ್ಯನ ಹಿನ್ನೆಲೆ ಹಾಗೂ ಕುಟುಂಬದ ಬಗ್ಗೆ ಕೂಡ ಎಸ್ಐಟಿಯಿಂದ ವಿಚಾರಣೆ ನಡೆದಿದೆ. ಎಸ್ಐಟಿ ಟೀಮ್ ಅನಾಮಿಕನ ಸ್ನೇಹಿತರು, ಸಂಬಂಧಿಕರ ವಿಚಾರಣೆ ಕೂಡ ನಡೆಸಿದೆ ಎನ್ನಲಾಗ್ತಿದೆ. 1 ವರ್ಷದ ಹಿಂದೆಯೇ ಈತ ಉಜಿರೆಗೆ ಬಂದಿದ್ದ ಎನ್ನಲಾಗ್ತಿದೆ. ಅಲ್ಲಿ ಅನೇಕರನ್ನ ಭೇಟಿಯಾಗಿದ್ದಾನೆ. ಈತ ಹೇಳಿದ ಒಂದು ಮಾತನ್ನೇ ದೊಡ್ಡ ಕಥೆಯಂತೆ ಬಿಂಬಿಸಲಾಗಿದೆ ಎನ್ನಲಾಗ್ತಿದೆ. ಆತನ ಹಿಂದೆ ಅನೇಕರಿದ್ದು ಒಬ್ಬರ ಹೆಸರನ್ನೇ ಈತ ಬಾಯ್ಬಿಡ್ತಿದ್ದಾನೆ ಎಂದು ತಿಳಿದು ಬಂದಿದೆ. ವಿಷಯ ಬಂದು ತಗೊಂಡಿದ್ದಾರಾ ಅಥವಾ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ಐಟಿ ಅವರಿಗೆ ಗೊತ್ತು. ತನಿಖೆ ಯಾವ ದಿಕ್ಕಲ್ಲಿ ಸಾಗುತ್ತೆ? ಈಗ ದೂರದಾರ ಈಗ ಬಂಧನ ಆಗಿದೆ. ಮಾಹಿತಿ ಏನು ಕೊಟ್ಟಿದ್ದಾರೆ, ಈಗ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದು. ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚನ್ನನನ್ನ 10 ದಿನಗಳ ಕಾಲ ಎಸ್ಐಟಿ ಪೊಲೀಸರ ವಶಕ್ಕೆ ನೀಡಿ ಬೆಳ್ತಂಗಡಿ ಕೋರ್ಟ್ ಆದೇಶ ನೀಡಿದೆ. ಹೀಗಾಗಿ ಮುಂದಿನ 10 ದಿನಗಳ ಕಾಲ ಚಿನ್ನಯ್ಯನನ್ನ ಎಸ್ಐಟಿ ಪೊಲೀಸರು ತೀವ್ರ ವಿಚಾರಣೆ ನಡೆಸಲಿದ್ದಾರೆ. 10 ದಿನಗಳ ಕಾಲ ಈ ಸುಳ್ಳು ದೂರಿನ ಹಿಂದಿನ ಗ್ಯಾಂಗ್ ಯಾವುದು, ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಏನೆಲ್ಲ ಆಮಿಷ ಒಡ್ಡಲಾಗಿತ್ತು ಎಂಬ ಬಗ್ಗೆ ವಿಚಾರಣೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೂರಾರು ಶವಗಳನ್ನ ಹೂತಿದ್ದೇನೆ, ಅವುಗಳನ್ನ ತೋರಿಸ್ತೇನೆ ಅಂತ ಬಂದಿದ್ದಂತ ಈ ಚಿನ್ನಯ್ಯ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಸಮಾಧಿಯ ಕತೆ ಹೇಳಿ ರಾಜ್ಯವನ್ನೇ ನಂಬಿಸಿದವನಿಗೆ ಅಸಲಿ ಡ್ರಿಲ್ ಈಗಾಗಲೇ ಶುರುವಾಗಿದೆ. ಈತನಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಟ್ವಿಸ್ಟ್, ಬುರುಡೆ ಬಿಟ್ಟಿದ್ದ ಮುಸುಕುದಾರಿ ಅರೆಸ್ಟ್. ತಲೆಬುರುಡೆ ತಂದು ಬುರುಡೆ ಬಿಟ್ಟ ಈ ಮಾಸ್ಕ್ ಮ್ಯಾನ್ ಎನ್ನುವ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಧರ್ಮಸ್ಥಳ ಪ್ರಕರಣದಲ್ಲೀಗ ದೂರುದಾರ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನಿನ್ನೆ ಮಧ್ಯಾಹ್ನ 2 ಗಂಟೆಯಿಂದ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸಿದ್ರು. ಸುದೀರ್ಘ ವಿಚಾರಣೆ ಬಳಿಕ ಚಿನ್ನಯ್ಯನನ್ನ ವಶಕ್ಕೆ ಪಡೆಯಲಾಗಿದೆ. ಸುದೀರ್ಘ ವಿಚಾರಣೆಯಲ್ಲಿ ಬಣ್ಣ ಬಯಲು. ಉತ್ಖನನಕ್ಕೆ ಬ್ರೇಕ್ ಹಾಕಿದ್ದ ಎಸ್ಐಟಿ ಟೀಮ್ ಕಳೆದ 1 ವಾರದಿಂದ ಸುದೀರ್ಘ ವಿಚಾರಣೆ ನಡೆಸಿತ್ತು. ಪ್ರಕರಣ ಸಂಬಂಧ ಹಲವು ಮಾಹಿತಿಗಳನ್ನ ಕಲೆ ಹಾಕಿತ್ತು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ಖುದ್ದು ಚಿನ್ನಯ್ಯರನ್ನ ವಿಚಾರಣೆ ನಡೆಸಿದ್ದಾರೆ. ಆತನ ಮಾತು ಹಾಗೂ ಹೇಳಿಕೆ ಬಗ್ಗೆ ಅನುಮಾನ ಮೂಡಿಯೇ ವಶಕ್ಕೆ ಪಡೆದಿದ್ದಾರೆ. ಈ ಒಂದೇ ಒಂದು ಪ್ರಶ್ನೆಗೆ ಚಿನ್ನಯ್ಯ ಲಾಕ್. ಎಫ್ಎಸ್ಎಲ್ ವರದಿ ಕೈ ಸೇರುವ ಮುನ್ನವೇ ಎಸ್ಐಟಿ ಅನಾಮಿಕನಿಗೆ ಬಿಗ್ ಶಾಕ್ ಕೊಟ್ಟಿದೆ. ತನಿಖೆಯಲ್ಲಿ